ಉತ್ತರ ಸಿಕ್ತಾ ಅಂತ ಇದ್ರ ಬಗ್ಗೆ ಡೀಟೇಲ್ಸ್ ನ ಕೊಡ್ಲಿಕ್ಕೆ ಮತ್ತು ಏನೆಲ್ಲ ಆಯ್ತು ಬೆಳಗ್ಗೆಯಿಂದ ಅಂತ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನಮ್ಮ ಚಾನೆಲ್ ನ ಪ್ರಧಾನ ಸಂಪಾದಕಿ ರಾಧಾ ಹಿರೇಗೌಡ ನಮ್ಮ ಜೊತೆ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ, ಎರಡನೇದಾಗಿ, ಇವತ್ತು ಸತತ ಒಂದು ವಾರದ ಹೋರಾಟ ಇದು. ಹಣ್ಣ ಕಾಯಿನ ಯಾರೆಲ್ಲ ಬಂದೋದ್ರು, ಬೆಳಗ್ಗಿನಿಂದ ಏನಾಯ್ತು ಅಂತ ನಿಮ್ಮದೇ ಭಾಷೆಯಲ್ಲಿ ನೀವು ವಿವರಿಸೋದಾದ್ರೆ. ಎಸ್ ವಿದ್ಯಾ, ಇವತ್ತು ಕರೆಕ್ಟ್ ಆಗಿ ಎಚ್ ಕೆ ಪಾಟೀಲ್ ಅವರ ಆಗಮನವನ್ನ ಇಡೀ ರೈತರು ಕಾಯ್ತಾ ಇದ್ರು. ಯಾಕೆ ಅಂದ್ರೆ ಎಚ್ ಕೆ ಪಾಟೀಲ್ರು ಸರ್ಕಾರದಿಂದ ಏನು ಸಂದೇಶ ತೆಗೆದುಕೊಂಡು ಬಂದಿದ್ದಾರೆ, ನಿಜಕ್ಕೂ ರೈತರಿಗೆ ಅನುಕೂಲವಾಗುವಂತ ಸಂದೇಶವನ್ನ ತೆಗೆದುಕೊಂಡು ಬಂದಿದ್ದಾರಾ? ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ರೈತರು ಬಯಸ್ತಾ ಇದ್ದದ್ದು 3,500 ರೂಪಾಯಿ ಕೊಡಬೇಕು ಅಂತ. ಆ 3,500 ರೂಪಾಯಿ ಕೊಡಿಸ್ತೀವಿ ಕಾರ್ಖಾನೆ ಮಾಲೀಕರಿಂದ ಅಂತ ಸಂದೇಶ ಹೊತ್ಕೊಂಡು ಬಂದಿದ್ದಾರಾ ಎಚ್ ಕೆ ಪಾಟೀಲ್ರು ಅಂತ ಇಡೀ ರೈತ ಸಮೂಹ ಬೆಳಿಗ್ಗೆಯಿಂದ ಕಾಯ್ತಾ ಇತ್ತು. ಎಷ್ಟು ಹೇಳ್ಬೇಕ್ರಿ ನಿಮ್ಗೆ, ಒಂದ್ ನಿಮಿಷ ಸುಮ್ನೆ ರೀ, ಲೈವ್ ಹೊಂಟೈತಿ. ಕಾಯ್ತಾ ಇದ್ರು. ಆದರೆ ಎಚ್ ಕೆ ಪಾಟೀಲ್ರು ಏನು ಹೇಳಲಿಲ್ಲ. ಎಚ್ ಕೆ ಪಾಟೀಲ್ ಅವರು ಬಂದು ಹೇಳಿದ್ದಿಷ್ಟೇ. ಅವ್ರಿಗೆ ಗೊತ್ತಿತ್ತು 7ನೇ ತಾರೀಕು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾರೆ ಅಂತ. ಅವ್ರಿಗೆ ಗೊತ್ತಿತ್ತು 7ನೇ ತಾರೀಕು ಇಡೀ ಹೆದ್ದಾರಿಗಳನ್ನ ಬಂದ್ ಮಾಡ್ತಾರೆ ಅಂತ. ಅವ್ರಿಗೆ ಗೊತ್ತಿತ್ತು 7ನೇ ತಾರೀಕು ಇಡೀ ರಾಜ್ಯಾದ್ಯಂತ ಅತಿ ದೊಡ್ಡ ಉಗ್ರ ಪ್ರತಿಭಟನೆ ನಡೆಯುತ್ತೆ ಅಂತ. ಕೇವಲ ಸಮಯ ಖರೀದಿ ಮಾಡೋದಕ್ಕೆ ಎಚ್ ಕೆ ಪಾಟೀಲ್ರು ಬಂದು ಅವ್ರು ಭಾಷಣ ಶುರು ಮಾಡಿದ್ರು. ನೋಡಿ, 6ನೇ ತಾರೀಕು ನೀವು ಬರಬೇಕು ರೈತರ 10 ಜನ, ಅವಾಗ ಮುಖ್ಯಮಂತ್ರಿಗಳ ಜೊತೆ ಮಾತಾಡಬೇಕು. ಮತ್ತೆ 7ನೇ ತಾರೀಕು ಕಾರ್ಖಾನೆಯವರು ಬರ್ತಾರೆ. ಆಮೇಲೆ 8ನೇ ತಾರೀಕು SP ಮತ್ತೆ DC ಅವ್ರ ಜೊತೆ ಸಮಾಲೋಚನೆ ಮಾಡ್ತೀವಿ ಅಂತ ಹೇಳಿ ಕೇವಲ ಸಮಯ ಖರೀದಿ ಮಾಡೋಕೆ ಬಂದ್ರೆ ಹೊರತು ಅವರಿಂದ ಯಾವ ಪರಿಹಾರ, ಯಾವುದೇ ರೀತಿಯಾದಂತಹ ಬೆಲೆ ನಿಗದಿಯ ಮಾತುಗಳು ಬರಲಿಲ್ಲ. ನನಗೆ ಅರ್ಥ ಆಗದೆ ಇರೋದು, ಎಚ್ ಕೆ ಪಾಟೀಲ್ ಅವರು ಗದಗಿಂದ ಅಷ್ಟು ದೂರ ಇಲ್ಲಿ ಮಠ ಬಂದಿದ್ದು ಕೇವಲ ಸಮಯ ಖರೀದಿ ಮಾಡೋದಕ್ಕೆ ಅಂತ. ಮೋಸ್ಟ್ಲಿ ಅವರಿಗೆ ರೈತರ ತೀವ್ರತೆ, ಹೋರಾಟದ ತೀವ್ರತೆ ಅರ್ಥ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಯಾವುದಕ್ಕೆ ಅವರು ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತ. ಈ ಮಧ್ಯೆ ರೈತರು ಕೇಳಿದ್ರು, ಅಲ್ಲ ಸ್ವಾಮಿ, ನೀವು ಬಂದಿದ್ದೀರಲ್ಲ ಎಚ್ ಕೆ ಪಾಟೀಲ್ ರೇ, ಇದೇ ಜಿಲ್ಲೆಯ 2 ಸಚಿವರಿದ್ದಾರಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಸತೀಶ್ ಜಾರಕಿಹೊಳಿ, ಅವರೆಲ್ಲಿದ್ದಾರೆ? ಅವ್ರೇನ್ ವಿದೇಶಕ್ಕೆ ಹೋಗಿದ್ದಾರಾ ಅನ್ನುವ ಪ್ರಶ್ನೆಯನ್ನ ಇಲ್ಲಿನ ರೈತರು ಕೇಳಿದ್ರು. ಅದಕ್ಕೆ ಎಚ್ ಕೆ ಪಾಟೀಲ್ ಹತ್ರ ಉತ್ತರ ಇಲ್ಲ. ಕೊನೆಗೆ ರೈತರು ಒಂದೇ ಮಾತು ಹೇಳಿದ್ರು, ನೋಡಿ, ನಾಳೆ ರಾತ್ರಿ 7 ಗಂಟೆ ನಿಮಗೆ ಡೆಡ್ ಲೈನ್, 8 ಗಂಟೆ ಒಳಗಡೆ 3,500 ರೂಪಾಯಿ ಕೊಡಿಸ್ತೀವಿ ಅಂತ ಹೇಳಿದ್ರೆ ಮಾತ್ರ ನಮ್ಮ ಹೋರಾಟವನ್ನ ಹಿಂಪಡಿತೀವಿ. ಇಲ್ಲದೆ ಇದ್ರೆ ನಮ್ಮ ಹೋರಾಟ ಹಿಂಪಡೆಯುವುದಕ್ಕೆ ಸಾಧ್ಯನೇ ಇಲ್ಲ. ನಾವು ಏನು 7ನೇ ತಾರೀಕು ಪ್ರತಿಭಟನೆ ಮಾಡೋದಕ್ಕೆ ತೀರ್ಮಾನ ಮಾಡಿದೀವೋ ಅದನ್ನೇ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಎಚ್ ಕೆ ಪಾಟೀಲ್ ಹತ್ರ ಯಾವ ಉತ್ತರನೂ ಇಲ್ಲ. ಬಿಕಾಸ್ ಅವರು ಯಾವುದೇ ಪರಿಹಾರ ತಗೊಂಡು ಬಂದಿರಲಿಲ್ಲ, ಜಸ್ಟ್ ಟ್ರೈ ಮಾಡಕ್ ಬಂದಿದ್ರು, ಒಂದು ಸಮಯವನ್ನ ಖರೀದಿ ಮಾಡಕ್ಕೆ. ಹಾಗಾಗಿ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹಂಗೆ ವಾಪಸ್ ಹೋದ್ರು. ವಾಪಸ್ ಹೋಗುವಾಗ ರೈತರ ಪಿತ್ತ ನೆತ್ತಿಗೇರ್ತು. ಅವರ ಗಾಡಿಗೆ ಘೆರಾವ್ ಹಾಕಿದ್ರು, ರಸ್ತೆ ಮೇಲೆ ಉರುಳಿ ಬಿದ್ರು. ಈ ರೀತಿ ಬೇಕಾಬಿಟ್ಟಿ ಸುಮ್ನೆ ಬಂದು ಭಾಷಣ ಹೊಡೆದು ಹೋಗೋಕೆ ನೀವೇ ಬೇಕಾ ಅನ್ನುವಂತ ಆಕ್ರೋಶವನ್ನ ಇಲ್ಲಿನ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಇವತ್ತು ಎದಕ್ ಬಂದಿದ್ರು ಎಚ್ ಕೆ ಪಾಟೀಲ್? ನನಗಂತೂ ಅರ್ಥ ಆಗಿಲ್ಲ. ಇವತ್ತು ಏನು HY ಮೇಟಿಯರ ಮಣ್ಣು ಕೊಡಕ್ ಬಂದಿದ್ರು. ಇವತ್ತೇನದ ನಾವು ಹೇಳಕತ್ತೀವಿ, ನಾವು ಹಳೆ ಕಾಲದ ಒಂದು ಮಾತು ಹೇಳ್ತೀವಿ. ರಾಜರು ಮೊದಲ ಸ್ವಾಮಿಗಳಿಗೆ ಒಂದು ಊಟ ಮಾಡಿಸಿದ್ರಂತ. ಊಟ ಮಾಡಿಸಿದ ಮೇಲೆ ಅವ್ರು ಬದುಕಿದ್ರಪ್ಪ ಅಂತಂದ್ರ ಆಮೇಲೆ ಬೇಕಾದ್ರೆ ಊಟ ಅವ್ರು ಏನದ ಉಳುಕಿದವ್ರು ಊಟ ಮಾಡ್ತಿರಂತ. ಅದ್ರಂಗ ಇವ್ರು ಈ ಹೋರಾಟಕ್ಕೆ ಇಷ್ಟೆಲ್ಲ ಲಕ್ಷಾಂತರ ಜನ ಸೇರ್ಯಾರ. ಇವ್ರು ಏನಾರ ಎಚ್ ಕೆ ಪಾಟೀಲ್ ಅವ್ರು ವಾಪಸ್ ಬದುಕಿ ಬಂದ್ರಪ್ಪ ಅಂತಂದ್ರೆ ಅವ್ರಿಗೇನದ, ಇವ್ರು ಮುಂದೇನದ ಶಿವಾನಂದ ಪಾಟೀಲ್ ಅವ್ರನ್ನ ಕಳಿಸ್ಬೇಕಂತೇಳಿ ಸರ್ಕಾರ ತೀರ್ಮಾನ ಮಾಡಿದಂತ ನಾ ಹೇಳ್ತೇನೆ. ಆಲ್ ರೈಟ್. ಹಾಗಾದ್ರೆ ಸರ್, ಇವತ್ತು ಬಂದು ಅವ್ರು ಹೇಳಿದ್ದೇನು ನನಗೆ ಅರ್ಥನೇ ಆಗಿಲ್ಲ. ಇದು ಹೇಳಿದ್ದು ಅಂತ ಒಟ್ಟ ರಾಜಕೀಯ ರೈತರದು ರಾಜಕೀಯ ಉಪಯೋಗ ತಗೊಳ್ಳೋ ಸಲುವಾಗಿ ಬಂದಿತ್ತು. ಯಾಕಂದ್ರೆ ಮೇಡಮ್, ಇವರು ಕಾನೂನು ಮಿನಿಸ್ಟರ್, ನಮಗೂ ಬರಲೇಬೇಕಾಯ್ತು. ಜಿಲ್ಲಾ ಉಸ್ತುವಾರಿ ಬರಬೇಕು, ಮತ್ತು ನೀವು ಶಿವಾನಂದ ಪಾಟೀಲ್ ಸಕ್ಕರೆ ಮಂತ್ರಿ ಬರಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಬರಬೇಕು. ಯಾಕೆ ಬರ್ಬೇಕಂತ 7 ದಿವಸ ಆಯ್ತು ನಮ್ದು ಹೋರಾಟ. ಜಿಲ್ಲಾ ಉಸ್ತುವಾರಿ ಅಂದ್ರೆ ನಮ್ದು ಜಿಲ್ಲೆದು ಪಾಲಕತ್ವ ಮತ್ತು ನಮ್ಮ ರೈತರದು 7 ದಿವಸ ನಾವು ಹೋರಾಟ ಚಾಲು ಆಯ್ತನ್ರಿ. 7 ದಿವಸ ಹೋರಾಟ ಚಾಲು ಆಯ್ತಾನೆ, ರೈತರದು ಆಕ್ರೋಶ ಆಯ್ತು. ಮತ್ತು ಈಗ ನಮ್ಗೂ ಎಚ್ ಕೆ ಪಾಟೀಲ್ ಯಾಕೆ ಬಂದಿರು?
ಮುಖ್ಯಮಂತ್ರಿ ಸಾಹೇಬ್ HK ಪಾಟೀಲ್ ಯಾಕೆ ಕಳ್ಸಿದ್ರು? ನಮ್ದು ಎಲ್ಲಾ ರೈತರಿಗೂ ಕ್ವಶನ್, ರೈತರು ಮುಖಂಡರು ಪ್ರಶ್ನೆ ಬರ್ತದೆ. ಅಲ್ಲ, ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ ಹೇಳ್ಬೇಕಲ್ರಿ ಸರ್. ಇಷ್ಟು ಮಾತಾಡಿದೀವಿ ಕಾರ್ಖಾನೆಗಳ ಜೊತೆ, ಕಾರ್ಖಾನೆಯವರು ಇಷ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡ್ರಪ್ಪ, ಇಷ್ಟು ಒಪ್ಕೊಳ್ರಿ. ಈ ತರದ ಮಾತು ಬಿಟ್ಟು ನಾಳೆ ನೀವು ಬರ್ರಿ, ನಾಳಿದ್ದು ಅವ್ರು ಬರ್ತಾರ, ಅಚ್ಚೆ ನಾಳಿದ್ದು ಮತ್ತೊಬ್ರು ಬರ್ತಾರ ಅಂದ್ರೆ ನನಗನ್ಸಿದ ಮಟ್ಟಿಗೆ ನಿಮ್ಮ ಹೋರಾಟದ ಕೂಗು ಅವ್ರ ಕಿವಿಗೆ ಬಿದ್ದಂಗಿಲ್ರಿ. ಮೇಡಮ್, ಕೂಗು ಬಿದ್ದಿಲ್ಲ ಅಂತಲ್ಲ, ಕೂಗು ಬಿದ್ದದ. ಅವರಿಗೆ ಬಲಾನು ಹತ್ಯದ. ಹೋರಾಟದ ಕಿಚ್ಚೋರಿಗೆ ಏನ್ ಹತ್ತಬೇಕು ಅದು ಹತ್ಯದ. ಅದಕ್ಕಾಗಿ ಪ್ರತಿನಿಧಿನ ಕಳಿಸ್ಯಾರ. ಆದ್ರ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ, ನೀವು ಪ್ರತಿ ಸರಿ ಮಾತನಾಡುವಾಗ ನಂಜುಂಡಸ್ವಾಮಿ ಅವರ ಶಿಷ್ಯರದೀನಿ, ಅವ್ರ ಗರಡಿ ಒಳಗೆ ಬೆಳೆದೀನಿ, ಅವ್ರ ರಾಜಕೀಯ ಗರಡಿ ಒಳಗೆ ಬೆಳೆದೀನಿ, ಮೈಸೂರು ಕಾರ್ಯದರ್ಶಿ ಇರ್ತೀನಿ ಅಂತ ಹೇಳ್ತೀರಿ. ಇದು ಅನ್ನದಾತನ ವೇದಿಕೆ ಅದ, ಸಚಿವರನ್ನ ಯಾಕೆ ಕಳಿಸ್ತೀರಿ? ನೀವೇ ನೇರವಾಗಿ ಬರ್ರಿ. ನಂಜುಂಡಸ್ವಾಮಿ ಅವ್ರಿಗೆ ಗೌರವ ಕೊಟ್ಟಂಗ ಆಗ್ತದ, ನಿಮ್ಮ ವ್ಯಕ್ತಿತ್ವಕ್ಕೊಂದು ಗೌರವ ಬರ್ತದ. ಬಂದೊಂದು ಬಿಲ್ ಘೋಷಣೆ ಮಾಡ್ರೆ ನಾವು ನಿಮಗೆ ಗೌರವ ಕೊಡ್ತೀವಿ ಅಂತ ಹೇಳ್ತೀನಿ. ಹಂಗಲ್ಲ ಸರ್, ಏನಾದ್ರೂ ವಯಾ ಮೀಡಿಯಾ ಒಂದ್ ಸೊಲ್ಯೂಷನ್ ಹಿಡ್ಕೊಂಡ್ ಬರ್ಬೇಕು. ಬರೀ ಸುಮ್ನೆ ನಾಳೆ ಬರ್ರಿ ನಾಳಿದ್ದು ಬರ್ರಿ ಅಂತ ಹೇಳಕ್ ಅಷ್ಟು ದೂರದಿಂದ ಬರ್ಬೇಕೇನ್ರಿ ಸರ್? ಫೋನ್ ಮಾಡಿ ನಾಳೆ ಬರ್ರಿ ಅಂದಿದ್ರೆ ಆಗ್ತಿತ್ತು. ಗದಗನ HK ಪಾಟೀಲ್ರು ಸಚಿವರು ಒಬ್ಬರು ಅನುಭವಿ ರಾಜಕಾರಣಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದರ ಸಂಪೂರ್ಣ ಅನುಭವ ಇಲ್ಲ ಅಂತ ನಮ್ಗೆ ಇವತ್ತು ಅನಿಸ್ತು. ನಾವು ಕೇಳಿದ್ದ ಬೇಡಿಕೆನ ಅವ್ರಿಗೆ ಗೊತ್ತಿಲ್ಲ. 3200 DC ಅವ್ರು ಬಂದಾಗ ನಾವು ಒಪ್ಕೊಂಡಿಲ್ಲ. ಅದನ್ನ ಹೇಳಿಕ್ ಸಂಧಾನ ಯಾವ ರೀತಿ ಮೇಡಮ್ ಅಂತಾರೆ. ಅವ್ರು ಬೆಳಗಾವಿ ರಾಜಕಾರಣ ಹೆಂಗದ, ಇದು ಏನಾದ್ರೂ ಮಾಡಿ 3 ಲಕ್ಷ 5 ಲಕ್ಷ ಜನ ಸೇರ್ತಾ ಇದಾರಲ್ಲ, ಈ ಹೋರಾಟ ಹೊಡಿಬೇಕು, ರೈತನ ಶಕ್ತಿ ಹೊಡಿಬೇಕಂತ ಬಂದಾರ. ಒಂದು ತಮಗೆ ವಿನಂತಿ ಮಾಡ್ಕೊಳ್ತೀನಿ ಮಾಧ್ಯಮ ಮೂಲಕ, ಗುರ್ಲಾಪುರ ಕ್ಲಾಸ್ಗಳು ಸೇರಿರ್ತಕ್ಕಂಥ ಶಕ್ತಿ ಸಾಮಾನ್ಯ ಅಲ್ಲ. ಇಡೀ ರಾಜ್ಯದ ಜನ ಚಿತ್ತ ಈ ಕಡೆ ಅದ. ಇದೊಂದು ಶಕ್ತಿ ತಯಾರಾಗ್ಯದ. ಇವ್ರು ರಾಜಕೀಯ ಅಂತ್ಯಗೂ ಕಾಲ ಬರ್ತದ ಅಂತೇಳಿ ವಿಚಾರ ಮಾಡಿ ಸಂಧಾನಕ್ಕೆ ಕಳಿಸ್ಯಾರ ಅಷ್ಟೇ.